ವೆಲ್ಕಮ್ ಬ್ಯಾಕ್. ತಗ್ಗಿತು ಮಳೆ, ಇಳಿತಿಲ್ಲ ನೆರೆ. 7 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್. ಆಗಸ್ಟ್ನಲ್ಲಿ ಎದುರಾಗುತ್ತಾ ಹಾಗಿದ್ರೆ ಮಳೆ ಕೊರತೆ. ಈ ಹೊತ್ತಿನ ಸ್ಪೆಷಲ್ ಇದು ಮಳೆ ಅಬ್ಬರ. ಮಳೆ ಪ್ರಮಾಣ ತಗ್ಗಿತು, ಆದರೆ ನೆರೆ ಪ್ರಮಾಣ ತಗ್ಗಿಲ್ಲ. ಉತ್ತರ ಕರ್ನಾಟಕದಲ್ಲಿ ಪ್ರವಾಹದ ಸಂಕಷ್ಟ. ಬ್ರೇಕಿಂಗ್ ನ್ಯೂಸ್ ತೋರಿಸ್ತಾ ಇದ್ದೀನಿ. ಮಹಾರಾಷ್ಟ್ರದಿಂದ ಉತ್ತರ ಕರ್ನಾಟಕದಲ್ಲಿ ನೆರೆ ಸೃಷ್ಟಿಯಾಗೋಯ್ತು. ಬ್ರೇಕಿಂಗ್ ನ್ಯೂಸ್. ನಮ್ಮಲ್ಲಿ ಮಳೆ ಬಂತು ನಿಜ, ಆದರೆ ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಬಂದಿರುವಂತಹ ಭಾರೀ ಮಳೆಯಿಂದ ಅಲ್ಲಿರೋ ಡ್ಯಾಮ್ಗಳು ಓಪನ್ ಆಯಿತು. ಆ ಡ್ಯಾಮ್ಗಳಿಂದ ನೇರವಾಗಿ ಕೃಷ್ಣ, ಮಲಪ್ರಭಾ, ಘಟಪ್ರಭಾ ಎಲ್ಲ ನದಿಗಳು ತುಂಬಿತು. ಇಲ್ಲಿರೋ ಎಲ್ಲ ಅಣೆಕಟ್ಟೆಗಳು ಓಪನ್ ಆಯಿತು. ಎಲ್ಲ ಕಡೆ ನೆರೆ ಸೃಷ್ಟಿಯಾಯಿತು. ಸ್ಪೆಷಲಿ ಬೆಳಗಾವಿ, ಬಾಗಲಕೋಟೆ, ಗದಗ, ಯಾದಗಿರಿ, ರಾಯಚೂರು ಈ ಎಲ್ಲ ಕಡೆ. ಬಿಕಾಸ್ ಕೃಷ್ಣೆ, ಮಲಪ್ರಭಾ, ಘಟಪ್ರಭಾ ನದಿಗಳು ಹರಿಯೋದು ಮತ್ತು ಆ ಭಾಗದಲ್ಲಿ ಅಣೆಕಟ್ಟೆಗಳಿರೋದು. ಮಹಾರಾಷ್ಟ್ರದ ನೀರಿನಿಂದ ರಾಜ್ಯಕ್ಕೆ ಪ್ರವಾಹದ ಸಂಕಷ್ಟ. ನೋಡಿ, ಬಲಭಾಗದಲ್ಲಿ ತೋರಿಸ್ತಾ ಇದ್ದೀವಲ್ಲ, ಮಳೆ ಇಲ್ಲ, ಬಿಸಿಲು ಕಾಣಿಸ್ತಾ ಇದೆ, ಆದರೆ ನೀರು ಬಂದು ನಿಂತಿದೆಯಲ್ಲ, ಇದಿದ್ದು ತೋರಿಸ್ತಾ ಇರೋದೆಲ್ಲ ಊರು, ಇದು ರಸ್ತೆ, ಆದರೆ ಹಾಗೆ ಕಾಣಿಸ್ತಿಲ್ಲ. ಎಲ್ಲೋ ಕೆರೆಯಲ್ಲಿ ನಿಂತಿದ್ದೀವಲ್ಲೋ ಅಂತ ಅನಿಸ್ಬಿಡುತ್ತೆ ಒಂದು ಕ್ಷಣಕ್ಕೆ. ಬಾದಾಮಿಯಲ್ಲಿ ಇವತ್ತು ಸಿದ್ದರಾಮಯ್ಯನವರು ಪ್ರವಾಸವನ್ನು ಮಾಡ್ತಿದ್ದಾರೆ. ಈ ಪ್ರವಾಹದ ಪರಿಸ್ಥಿತಿಯನ್ನು ಅವಲೋಕನ ಮಾಡ್ತಾರೆ. ಸುತ್ತ ಈಗ ನೋಡಿದ್ರೆ ಓಹೋ ಎಲ್ಲೋ ನದಿ ಇದೆ ಅನಿಸ್ತಾ ಇರುತ್ತೆ. ಅದೆಲ್ಲ ಹೊಲ ಗದ್ದೆಗಳು, ಅಂದರೆ ಎಲ್ಲ ಬೆಳೆಗಳೆಲ್ಲ ನಾಶ ಆಗೋಗಿದೆ. ಈ ಎಲ್ಲ ಜಿಲ್ಲೆಗಳಲ್ಲಿ ಈಗಾಗಲೇ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. ಇನ್ನು ಮಲೆನಾಡು, ಕರಾವಳಿಯಲ್ಲಿ 2 ದಿನ ಮಳೆ ಮುನ್ಸೂಚನೆ ಕೂಡ ಕೊಡಲಾಗಿದೆ. ಅಲ್ಲಂತೂ ಮಳೆ ಬರ್ತಾ ಇದೆ ಹಂಗೆ ನೋಡೋಕೆ ಹೋದರೆ, ಅಂದರೆ ಪಶ್ಚಿಮ ಘಟ್ಟದ ಸಾಲುಗಳಲ್ಲಿ. ಇನ್ನು ಮಹಾರಾಷ್ಟ್ರದಿಂದ ಬಂದಿರುವಂಥ ಮಳೆ, ಕೊಯ್ನಾ ಡ್ಯಾಮ್ ಓಪನ್ ಆಯಿತು. ಅಲ್ಲಿಂದ ನೇರವಾಗಿ ಬೆಳಗಾವಿಯ ಚಿಕ್ಕೋಡಿ, ರಾಯಭಾಗ ಅಲ್ಲೆಲ್ಲ ಫುಲ್ ನೆರೆ ಹಾವಳಿ ಕಂಪ್ಲೀಟಾಗಿ. ಸಾಕಷ್ಟು ಮಳೆಯಿಂದ ನಿನ್ನೆ ತನಕ ಸಾಕಷ್ಟು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟೇ ಇತ್ತು ಹಂಗೆ ನೋಡಕ್ಕೆ ಹೋದರೆ. ಇವತ್ತು ರಾಜ್ಯದ 7 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಇದೆ. ಎಲ್ಲೆಲ್ಲಿ? ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಇದಿಷ್ಟು ಕರಾವಳಿ ಭಾಗ. ಇನ್ನು ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಇದೆಲ್ಲ ಮಲೆನಾಡು ಭಾಗ. ಕೊಡಗು ಇದೆ ಆ ಕಡೆ. ಈ ಎಲ್ಲ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಈ ನಡುವೆ ಕರಾವಳಿ, ಮಲೆನಾಡಲ್ಲಿ ಇನ್ನೂ 2 ದಿನ ಮಳೆಯಾಗುವ ಸಾಧ್ಯತೆ ಇದೆ. ಅದರಲ್ಲಿ ಮಳೆ ಬೀಳ್ತಾನೆ ಇರುತ್ತೆ ಅಂತ ಹವಾಮಾನ ಇಲಾಖೆ ಈಗಾಗಲೇ ಜನರಿಗೆ ಮುನ್ಸೂಚನೆಯನ್ನು ಕೊಡಲಾಗಿದೆ. ನಿಮ್ಮೆಲ್ಲರ ಗಮನಕ್ಕೆ ಈ ವಿಷಯ ತರ್ತಾ ಇದ್ದೀವಿ. ಒಂದು ಹೋಲಿಕೆ ಮಾಡೋಣ. ಅಂದರೆ ಕಳೆದ 2 ವರ್ಷಗಳಿಗೆ ಹೋಲಿಸಿದ್ರೆ ಈ ಜುಲೈನಲ್ಲೇ ಅತ್ಯಧಿಕ ಮಳೆ ಬಂದಿರೋದು ಹಂಗೆ ನೋಡಕ್ಕೆ ಹೋದರೆ. ಹೀಗಾಗಿ ಮುಂಗಾರಿನ ಆರಂಭದಲ್ಲೇ ವಾಡಿಕೆಗಿಂತ 19% ಹೆಚ್ಚಿನ ಮಳೆಯಾಗಿದೆ. 2 ವರ್ಷದ ಕಂಪ್ಯಾರಿಸನ್ ಸ್ಟಡಿ ಮಾಡಿದ್ರೆ ಈ ವರ್ಷನೇ ಈ ಜುಲೈನಲ್ಲೇ ಈ ಮಟ್ಟಕ್ಕೆ ಮಳೆ ಬಂದಿರೋದು. ಜೂನ್ 1ನೇ ತಾರೀಕಿಂದ ಜುಲೈ 19ನೇ ತಾರೀಕು ತನಕ ವಾಡಿಕೆಯಂತೆ 484 ಮಿಲಿಮೀಟರ್ ಮಳೆಯಾಗಬೇಕಾಗಿತ್ತು. ಆದರೆ ಈ ಬಾರಿ ಅದನ್ನು ಮೀರಿ 578 ಮಿಲಿಮೀಟರ್ ಮಳೆಯಾಗಿದೆ. 19% ಹೆಚ್ಚಿನ ಪ್ರಮಾಣದ ಮಳೆ ಅಂತ ಸುರಿತು. ಕರಾವಳಿ, ಮಲೆನಾಡು, ಉತ್ತರ ಒಳನಾಡು, ದಕ್ಷಿಣ ಒಳನಾಡು ಎಲ್ಲ ಕಡೆ ಮಳೆ 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 ಕಂಪ್ಲೀಟ್ ಮಳೆ. ಅಲ್ಲೆಲ್ಲ ಮಳೆ ಆಯಿತು, ಓಕೆ. ನಿನ್ನೆ ರಾತ್ರಿ ಹೊಡಿತು 1 ಗಂಟೆ ಮಳೆ ಬೆಂಗಳೂರು